ಹೇ ದೇವ ಬಸವೇಶ್ವರನೇ, ನಿನ್ನ ಅನುಗ್ರಹ ಆಶೀರ್ವಾದ ನನ್ನ ಮೇಲೆ ಸದಾ ಕಾಲ ಇರಲಪ್ಪ. ಈ ಬಡ ಶಾಂತ ನಿನ್ನ ಮುಂದೆ ಕೈ ಮುಗಿದು ನಿಂತಿದ್ದಾಳೆ. ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡೋ ಭಾರ ನಿನ್ನನೆ ಕೂಡಿದೆಯಪ್ಪ, ನಿನ್ನನೆ ಕೂಡಿದೆ. ತಂದೆ, ನನ್ನ ಇಬ್ಬರು ಅವಳಿ ತಮ್ಮಂದಿರು ಹುಟ್ಟಿದ ತಕ್ಷಣ ನನ್ನ ತಂದೆ ತಾಯಿಗಳು ನನ್ನಿಂದ ಆಗಲಿ ಹೋದರು. ಹೀಗಿರುವಾಗ ಇಬ್ಬರು ತಮ್ಮಂದಿರ ಜೊತೆಗೆ ಸಂತೋಷವಾಗಿ ಕಾಲ ಕಳೆದಿದೆ. ನಮ್ಮೂರ ಜಾತ್ರೆ ನಿಟ್ಟಿನಲ್ಲಿ ನನ್ನ ಕಿರಿಯ ತಮ್ಮ ನನ್ನಿಂದ ಆಗಲಿ ಎಲ್ಲಿ ಹೋದ್ನೋ ಏನೋ. ಅವನು ಸತ್ತಿದ್ದಾನೋ ಬದುಕಿದ್ದಾನೋ ಅದು ಕೂಡ ಗೊತ್ತಿಲ್ಲ ನನಗೆ. ನನಗಿರುವನು ಈಗ ಇನ್ನೊಬ್ಬ ತಮ್ಮ. ಅವನು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ನನ್ನ ಆಸೆ.
ಅಷ್ಟೇ ಅಲ್ಲ, ಈ ಊರಿನ ಗರ್ಭ ಶ್ರೀಮಂತ ಶ್ರೀರಾಮಚಂದ್ರರು ನನಗೆ ಗಾಂಧರ್ವ ರೀತಿಯಿಂದ ತಾಳಿ ಕಟ್ಟಿ ಮದುವೆ ಆಗಿದ್ದಾರೆ. ಅವತ್ತಿನಿಂದ ಇಲ್ಲಿವರೆಗೂ ಮಡದಿ ಅಂತ ನನ್ನನ್ನು ಸ್ವೀಕಾರ ಮಾಡಲಿಲ್ಲ ಅವರು. ತಂದೆ, ಅವರ ಪಾದ ಸೇವಕಿಯಾಗಿ ದಾಸಿಯಾಗಿ ಅವರ ಸೇವೆ ಮಾಡಬೇಕು. ನಾನು ಆ ಕನಸನ್ನು ಹೊತ್ಕೊಂಡು ನಿಂತಿದ್ದೀನಿ. ಅವರು ನಮ್ಮ ಮನೆಗೆ ಬಂದು ನನ್ನನ್ನು ಸತಿ ಅಂತ ಸ್ವೀಕಾರ ಮಾಡಿ ಕರೆದುಕೊಂಡು ಹೋಗ್ಬೇಕು. ಹಾಗೆ ಆಶೀರ್ವಾದ ಮಾಡು ಅಂತ ನಿನ್ನಲ್ಲಿ ಕರಮುಗ್ದು ಬೇಡ್ಕೊಳ್ತೀನಪ್ಪ, ಕರಮುಗ್ದು ಬೇಡ್ಕೊಳ್ತೀನಿ. ಅಕ್ಕ, ಶ್ರೀ ಬಸವಣ್ಣನ ಪೂಜೆ ಮುಗಿಯಿತೇನಮ್ಮ? ತಮ್ಮ, ಕೂಲಿ ಕೆಲಸ ಮುಗಿಸ್ಕೊಂಡು ಈಗ ಬಂದೇನಪ್ಪ. ಹೌದಮ್ಮ. ಅಕ್ಕ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಈ ಅವಳೆ ಜನಿಸಿದ ತಮ್ಮನನ್ನು ಕಳೆದುಕೊಂಡನೆಂಬ ದುಃಖಕ್ಕಾಗಿಯೋ, ಅಥವಾ ಈ ಪರದೇಶಿ ತಮ್ಮನನ್ನು ಕಟ್ಟಿಕೊಂಡು ಸಾಗುವ ನಿನ್ನ ಜೀವನದ ಗತಿ ಹೇಗೆ ಎಂಬ ಚಿಂತೆಯೋ, ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆ ಚಿಂತೆಯೋ? ಹೇಳು ಅಕ್ಕ, ಹೇಳು. ಇಲ್ಲ ತಮ್ಮ, ಅದೇನು ಇಲ್ಲ. ಮತ್ತೇಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಈ ಬಡತನದಲ್ಲಿ, ಈ ಬಡ ಮನೆತನದಲ್ಲಿ ಜನಿಸಿದ ಈ ಜ್ಯೋತಿಯನ್ನು ನಂದಿಸಬೇಕೆಂದು ಯಾವ ಕೋತಿನ ನಮಗ ಏನಾದರೂ ನಿನ್ನ ಮೇಲೆ ಕಣ್ಣು ಹಾಕಿದೆ ನಮ್ಮ? ಹಾಗಿದ್ದರೆ ಹೇಳು, ಈಗಲೇ ಹೋಗಿ ಆ ಪಾಪಿಯನ್ನು ದರನೆಳೆದು ತಂದು ಈ ನಿನ್ನ ಪವಿತ್ರ ಪಾದದ ಮೇಲೆ ಕಡಿದು ಹಾಕದಿದ್ದರೆ ನಾನು ನಿನ್ನ ತಮ್ಮ ಸಹೋದರ ಬೀರನೇ ಅಲ್ಲ. ಇದು ನಿನ್ನ ಪಾದದಾಣೆಗೂ ಸತ್ಯ ಅಕ್ಕ, ಸತ್ಯ. ಇಲ್ಲ ತಮ್ಮ, ಇಲ್ಲ, ಹಾಗೇನಿಲ್ಲ. ನೋಡಪ್ಪ, ಈ ಅಕ್ಕನಿಂದ ತಿಳಿಯದೆ ಒಂದು ತಪ್ಪು ನಡೆದು ಹೋಗಿದೆಯಪ್ಪ. ಎಂದು ತಪ್ಪು ಮಾಡದ ನನ್ನ ಅಕ್ಕ ಇಂದು ತಪ್ಪು ಮಾಡಿರುವಳೆ? ಛೇ, ಅದು ಎಂದಿಗೂ ಸಾಧ್ಯವೇ ಇಲ್ಲ. ಹೌದಪ್ಪ, ಈ ಬಡತನದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರ್ದಪ್ಪ. ಅಷ್ಟೇ ಅಲ್ಲ, ಹುಟ್ಟಿದರೂ ಕೂಡ ಆ ದೇವರು ನಮ್ಮಂತ ಹೆಣ್ಣು ಮಕ್ಕಳಿಗೆ ರೂಪ ಯೌವನ ಕೊಡಬಾರ್ದಪ್ಪ, ಕೊಡಬಾರ್ದು. ಅಂದರೆ ಏನಕ್ಕ ಈ ನಿನ್ನ ಮಾತಿನ ಅರ್ಥ? ಹೌದಪ್ಪ, ಧರ್ಮ ತುಂಬಿದ ಮನೆ ಎಂಬ ಖಾತೆಯನ್ನು ಪಡೆದುಕೊಂಡಿದ್ದಾರಲ್ಲ ಈ ಊರಿನ ಮುಖಂಡರು, ಅವರು ನನ್ನ ಮೇಲೆ ಮನಸ್ಸು ಮಾಡಿ ಅಕ್ಕ, ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟಿರವನೇ ಆ ಜಮೀನ್ದಾರ. ಹಾಗಿದ್ದರೆ ಹೇಳಮ್ಮ, ಈಗಲೇ ಹೋಗಿ ಆ ಪಾಪಿಯನ್ನು ದರ್ದರಿನೆಳೆದು ತಂದು ಈ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸಿ ಬಿಡುತ್ತೀನಿ. ಇಲ್ಲಪ್ಪ, ಗಾಂಧರ್ವ ರೀತಿಯಿಂದ ಮದುವೆ ಮಾಡಿಕೊಂಡಿದ್ದಾರೆ. ನನ್ನ ಕೊರಳಿಗೆ ಈ ಮಾಂಗಲ್ಯವನ್ನು ಕಟ್ಟಿದಾರಪ್ಪ. ಅಷ್ಟೇ ಅಲ್ಲ, ಯಾವಾಗ ಆ ವಿವಾಹದಲ್ಲಿ ಈ ತಾಳಿ ಕಟ್ಟುವಾಗ ನನ್ನ ಮೈ ಸ್ಪರ್ಶ ಮಾಡಿದ್ರು, ಅವತ್ತಿನಿಂದ ಇಲ್ಲಿವರೆಗೂ ನನ್ನ ಮುಖ ನೋಡಲಿಲ್ಲ ಅವರು. ನನ್ನನ್ನು ಮಡದಿ ಅಂತ ಸ್ವೀಕಾರ ಮಾಡಲಿಲ್ಲ ಅವರು. ಅದಕ್ಕಂತೆ ಈ ವಿಷಯ ನಿನಗೆ ತಿಳಿಸಿ ಹೇಳಿದೆ ನನ್ನ ಮನಸ್ಸಿನಲ್ಲಿ ಕೊರಗ್ತಾ ಇದ್ದೀನಪ್ಪ, ಕೊರಗ್ತಾ ಇದ್ದೀನಿ. ಅಕ್ಕ, ಅಳಬೇಡಮ್ಮ, ಅಳಬೇಡ. ಮೋಸ ಮಾಡಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ ಜಮೀನ್ದಾರ ರಾಜವರ್ಮನೋ ರವಿವರ್ಮನೋ ಇಲ್ಲ ಶ್ರೀರಾಮಚಂದ್ರನೋ? ಹೇಳು,
ಆ ಮೂವರಲ್ಲಿ ನಿನ್ನ ಗಂಡನಾಗಿ ತಳ್ಳಿ ಕಟ್ಟಿದ ಪುಂಡರನ್ನು ಎಡಮುರಿಗೆ ಕಟ್ಟಿ ಹೊತ್ತು ತಂದು ಈ ನಿನ್ನ ಸತಿಯ ಸಂಸಾರದ ಜ್ಯೋತಿ ಎಂದು ನಾನು ನಿನ್ನ ಕೈ ಹಿಡಿಸದಿದ್ದರೆ ನಾನು ನಿನ್ನ ತಮ್ಮ ಸಹೋದರ ಬೀರನೇ ಅಲ್ಲ. ಇದು ನಿನ್ನ ಪಾದದಾಣೆಗೂ ಸತ್ಯ ಅಕ್ಕ, ಸತ್ಯ. ವೀರ, ಬಡವರೇ ದೇವರಂತ ತಿಳ್ಕೊಂಡಿದ್ದಾರಲ್ಲ, ಅವರೇ ಶ್ರೀರಾಮಚಂದ್ರರು. ಅಕ್ಕ, ಹತ್ತೂರಿನ ಒಡೆಯನಾಗಿ ಧರ್ಮ ತುಂಬಿದ ಮನೆಯಲ್ಲಿ ದೇವರು ಅನಿಸಿಕೊಂಡಿರುವ ಶ್ರೀರಾಮಚಂದ್ರ ಇಂಥ ನೀಚ ಕೆಲಸ ಮಾಡಿರವನೇ? ಛೇ ಛೇ, ಸತ್ಯದ ನುಡಿ ಮುತ್ತಿನ ಸುಳ್ಳಿನ ಜಾಗಟೆ ಬಾರಿಸಿ ಮೋಸದ ನುಡಿ ಮುತ್ತಿನ ಗಳೆ ಮೆರೆದನೆ. ಆಯ್ತಮ್ಮ ಆಯ್ತು. ಅಕ್ಕ, ಯಾವ ಬಲ್ಲಿದ ಜಮೀನ್ದಾರನೇ ಆಗಲಿ, ಹತ್ತೂರಿನ ಪ್ರಿಯ ದೇವರೇ ಆಗಲಿ, ತಪ್ಪು ಮಾಡಿದ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿ ಕೊಡುವುದೇ ನನ್ನ ಗುರಿ. ಅಕ್ಕ, ನಾ ಇನ್ನು ಬರುತ್ತೇನೆ. ಶಹಬಾಷ್, ಮುಕ್ತಿ ಮಂದಿರದಲ್ಲಿ ನ್ಯಾಯ ದೊರಕಿಸಿಕೊಡಿ ಹೋದು ಈ ನಿನ್ನ ಮಾತಲ್ಲ. ನನ್ನಲ್ಲಿ ಶಾಶ್ವತಿ ಉಳಿಯೋದು ಈ ನಿನ್ನ ಅಕ್ಕನ ಪ್ರೀತಿ. ಬನ್ನಿ, ನಮಸ್ಕಾರ ದನಿಯರಿಗೆ. ಎದ್ದೇಳಿರಿ, ಈ ನಿಮ್ಮ ನಿರ್ಧಾರದ ಛಲ ಪೂರೈಸಲಿ. ವೇಳೆ ಗತಿಸಿದಂತ ನಿಮಗೆಲ್ಲ ಚಿಂತೆನಾ? ಹಡೆದ ನನ್ನ ತಂದೆ ನನ್ನಿಂದ ದೂರಾದರು ಅಂತ ನಿಲ್ಲಿಸಿದ್ದೆ. ಆ ಬೀರ, ಈ ನಿನ್ನ ಅಕ್ಕ ಧರ್ಮ ತುಂಬಿದ ಮನೆಗೆ ನನ್ನ ಮಡದಿಯಾಗಿ ಮನೆ ತುಂಬಿದ್ದಾಳೆ. ಅದಕ್ಕೆ ಅವಳನ್ನು ಕರೆದುಕೊಂಡು ಹೋಗುತ್ತೇನೆ. ಎಂತ ಮಾತು ಧನಿಕರೇ, ನಿಮ್ಮ ಯೋಗ್ಯತೆ ತಕ್ಕಂತೆ ನಾವು ಇರದಿದ್ದರು ನಮ್ಮೊಂದಿಗೆ ನೆಂಟಸ್ತನ ಬೆಳೆಸಿದರಲ್ಲ, ನಿಮಗೆ ದೇವರನ್ನಲೋ ಅಥವಾ ದೇವಮಾನವರನ್ನಲೋ? ಬರೀ ಮಾನವನೆಂದರೆ ಸಾಕು. ಯಾಕೆ ಶಾಂತ, ನಿನ್ನ ಕಣ್ಣಲ್ಲಿ ನೀರ್ಯಾಕೆ? ನೋಡಿ, ನಿಮ್ಮ ಅಂತಸ್ತಿಗೆ ತಕ್ಕಂತೆ ನಮ್ಮಲ್ಲಿ ವಸ್ತ್ರಗಳಿಲ್ಲ, ಒಡವೆಗಳಿಲ್ಲ. ಅದಕ್ಕಂತೆ ವಿಚಾರ ಮಾಡ್ತಾ ಇದ್ದೀನಿ. ಗಂಡನ ಮನೆಗೆ ಏನು ತರುವುದಂತ ನಿನಗೆ ಈಗ ಚಿಂತೆನಾ? ಹುಚ್ಚಿ, ಬೆಳ್ಳಿ ಬಂಗಾರ ಪಿತಾಂಬರ ಸೀರೆಗಿಂತ ನಿನ್ನ ಗುಣವೇ ಶೃಂಗಾರವಾಗಿರುವಾಗ ಆ ಒಡವೆಗೆ ನಿನ್ನ ಚಿಂತೆ? ಮುತ್ತು ರತ್ನಗಳಂತೆ ಸದಾ ನಿನ್ನ ರೂಪವೇ ನನ್ನಲ್ಲಿ ಶೋಭಿಸುವಾಗ ನೀನು ಆ ಚಿಂತೆ ಮಾಡಬಾರದು. ಸ್ವಾಮಿ, ಮತ್ತೆ ನನ್ನೊಂದು ಇನ್ನೊಂದು ಮಾತಿದೆ, ಅದನ್ನು ನಿಮ್ಮ ಮುಂದೆ ಹೇಳಲೇನು? ಅದೇನಂತ ಸಂಕೋಚವಿಲ್ಲದೆ ಹೇಳು. ನೋಡಿ ಸ್ವಾಮಿ, ಬಡತನದ ಸುಳಿಯಲ್ಲಿ ಸಿಕ್ಕು ಓದಾಡ್ತಾ ಜೀವನವನ್ನು ಸಾಗಿಸ್ತಾ ಇದ್ದೀನಿ ನಿಜ. ಇಬ್ಬರು ತಮ್ಮಂದಿರಲ್ಲಿ ಒಬ್ಬ ತಮ್ಮ ಅಂತೂ ನನ್ನಿಂದ ಆಗಲಿ ಹೋಗಿದ್ದಾನೆ. ಇರೋನು ಒಬ್ಬನೇ ತಮ್ಮ. ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ ನಮಗೆ. ಈ ನನ್ನ ತಮ್ಮನಿಗೆ ನಾನೇ ಎಲ್ಲ, ನಾನೇ ಸರ್ವಸ್ವ. ಈ ನನ್ನ ತಮ್ಮನಿಗೆ ನನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಅವನನ್ನು ಚೆನ್ನಾಗಿ ನಾನು ಸಾಕಿ ಸಲಗಿದ್ದೀನಿ. ಈಗ ನಾನು ನಿಮ್ಮ ಜೊತೆಗೆ ಬಂದ್ಬಿಟ್ರೆ ಆ ನನ್ನ ತಮ್ಮನಿಗೆ ಯಾರು ನೋಡ್ಕೋತಾರೆ? ಅದಕ್ಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಈ ಬಡತನದ ಮನೆಯಿಂದ ನಾನೊಂದು ಕಾಣಿಕೆ ರೂಪದಲ್ಲಿ ನನ್ನ ತಮ್ಮನನ್ನು ನನ್ನ ಜೊತೆಗೆ ನಿಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ. ದಯವಿಟ್ಟು ಈ ನನ್ನ ಮಾತನ್ನು ನಡೆಸ್ಕೊಡಿ ಅಂತ ನಿಮಗೆ ಕಾಲಿಡಿದು ಬೇಡ್ಕೊಳ್ತೀನಿ. ಎದ್ದೇಳು ಶಾಂತ. ಬುದ್ಧಿ ಸುಣ್ಣಳಾಗಿ ಬಡಿಬಡಿಸುವ ನೀನು ಭ್ರಮೆಯಿಂದ ಮೊದಲು ಆಶ್ಚರ್ಯ ಆಗುವಂತ ಕೆಚ್ಚದ ಹೆಣ್ಣು ನೀನು ಆಗ ರೋಚನಿಂದ ಹೊಯ್ದಾಡುವ ಈ ನಿನ್ನ ತಮ್ಮ ನನ್ನ ವರ್ಚಸ್ಸಿಗೆ ತಕ್ಕಂತೆ ಹುಲಿ. ಈ ಹುಲಿ ಇಂದು ನಿನ್ನ ತವರಿನ ಕಾಣಿಕೆಯಾಗಿ ನನ್ನ ಮನೆಗೆ ಬರಲೇಬೇಕು. ಇವನೇ ಇಂದಿನಿಂದ ನನ್ನ ಅಂಗರಕ್ಷಕ. ಸ್ವಾಮಿ, ನಿಜ ಹೇಳ್ತಾ ಇದ್ದೀರಾ?
ಹಾಗಂತ ಇವನಿಗೆ ಈಗಾಗಲೇ ಶೃಂಗಾರ ರಚಿದ ಬಟ್ಟೆ ತಂದಿನಿ. ಹಾ ಬೀರಾ, ತೆಗೆದುಕೋ ಈ ಡ್ರೆಸ್ ಅನ್ನು, ಬೇಗನೆ ಹಾಕಿಕೊಂಡು ರೆಡಿಯಾಗಿ ಬಾ. ಆಯ್ತು ಮಾಮ. ಸ್ವಾಮಿ, ನಿಮ್ಮ ಒಂದೊಂದು ಮಾತುಗಳು ಅದೆಷ್ಟು ಸುಂದರ. ಸಾಕ್ಷಾತ್ ಆ ದೇವರ ನುಡಿ ನಿಮ್ಮ ಮಾತುಗಳು. ನಿಜವಾಗಿ ಹೇಳಬೇಕಂದ್ರೆ ನನ್ನ ಪಾಲಿಗೆ ದೇವರು ನೀವು. ಹುಚ್ಚಿ, ಯಾರವರು ಬಡವರು? ನಿತ್ಯ ನ್ಯಾಯದ ತೆರೆ ಮೇಲೆ ಕಾಲಿಟ್ಟು ಅನ್ಯಾಯವೇ ನನ್ನ ಉಚಿರಿ ಎಂದು ಖುಷಿಯಾಗಿ ಹೇಳುವ ಆ ಬಡವರು, ದಾನ ಧರ್ಮ ಮಾಡದ ಕರ್ಮದ ಹೆಗಲೇರಿ ಕಳ್ಳ ಕದಿಮರಾಗಿ ಬಾಳುವರೆಲ್ಲರೂ ಬಡವರು. ನಾಡಿನ ಹೆಣ್ಣೆಲ್ಲ ಜಗದ ಕಣ್ಣೆ ಬಂದನು ಮರಿತು ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿ ಆ ಹೆಣ್ಣಿನ ಜೀವನವೇ ಹಿಂಡಿದ ಬಂಡರೆಲ್ಲರೂ ಬಡವರು. ತಂದೆ ತಾಯಿ ದೇವರೆಂಬುದನ್ನು ಮರೆತು ಹಂದಿಯಾಗಿ ಮನೆ ಸೇರಿದ್ದ ಮುತ್ತಿಟ್ಟ ಮೋಹಿನಿಯನ್ನೇ ನನ್ನ ದೇವರೆಂದು ಹೇಳುವ ಕತ್ತೆಗಳೆಲ್ಲರೂ ಬಡವರು. ಬಡ್ಡಿ ಸಾಲದ ದೊಡ್ಡಸ್ತಿಕೆಯಲ್ಲಿ ಮರೆದು ಹುಟ್ಟುವುದಾಕಾರವಾಗಿ ಹಣ ಗಳಿಸಿಕೊಂಡು ಸತ್ಯ ನಿಯತನೆ ಮರೆತ ಆ ದೊಡ್ಡ ರವಿ ರಾಜವರಮರೆಲ್ಲರೂ ಬಡವರು. ಶಾಂತ, ನಿತ್ಯ ನಿನ್ನ ಗುಣಶೀಲ ರತ್ನದಿಂದ ಪರಿಶೋಭಿಸುವ ನೀನು ಬಡವಳಲ್ಲ, ನಿಜವಾಗಿಯೂ ನೀನೇ ಶ್ರೀಮಂತಳು. ಸಾಕು ಸ್ವಾಮಿ, ಸಾಕು. ನಿಮ್ಮ ನುಡಿಗಳು ತುಂಬ ವರ್ಣನೆ ಮಾಡ್ತಾ ಇದ್ದೀರಿ ನೀವು ನನಗೆ. ಹಾಗಂತ ಹಾಡೊಂದು ಗೀತೆಯನ್ನು ಬಳಿ ಬಂದು ಸಿಹಿ ಮುತ್ತು ನೀರು, ಸಿಹಿ ಮುತ್ತಿನ ಕಾಣಿಗೆ ನೀ ಬಾರೆ ನನ್ನ ಸನಿಹಕ್ಕೆ. गिलती बढ़ती ओ गिलती बढ़ती नवाली लगाती नमसरी खुशियाती I love you. I love you. सही मुद्दा कानिगे सही
ಹೋಗೋಣ ಚಿನ್ನ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಹಾ ಬೀರಣ್ಣ, ಬಂದೆ ಮಾಮ. ಬಾ ಬೀರಣ್ಣ, ತೆಗೆದುಕೋ ಈ ಬಂದೂಕವನ್ನು. ಇದು ನಿನ್ನ ಜೀವನ ರಕ್ಷಣೆಗಾಗಿ ಸದಾ ನಿನ್ನ ಹತ್ತಿರವೇ ಇರಲಿ. ಬೀರ, ನೀ ಹಿಡಿದಿರೋದು ಇದು ಬಂದೂಕವಲ್ಲ, ನನ್ನ ಜೀವ. ಈ ಜೀವನ ಹೇಗೆ ರಕ್ಷಣೆ ಮಾಡಬೇಕೆಂಬುದನ್ನದು ನಿನಗೆ ಗೊತ್ತು. ಆಯ್ತು ಮಾಮ. ಅಷ್ಟೇ ಅಲ್ಲ, ಇದರಿಂದ ಬಡ ಜನರ ಮಾನ ಪ್ರಾಣ ಹಾಗೂ ಸಿಂಧೂರಗಳನ್ನೇ ಕಾಪಾಡುವ ದೊರೆಯನಾಗಬೇಕು. ಆಯ್ತು ಮಾಮ, ಆಯ್ತು. ಎಂದಿನಿಂದ ಈ ನಿಮ್ಮ ಮಹತ್ವವನ್ನು ಶಿರಸಾವಹಿಸಿ ನಡೆಸುತ್ತೇನೆ. ಅಂದ ಸಿಂಧೂರ ಲಕ್ಷ್ಮಣಿಗೆ ತನ್ನ ಅಳಿಯ ನರಸ ಮಾತು ಕೊಟ್ಟು ನಡೆಸಿದಂತೆ ಎಂದು ನಾನು ಅದೇ ಮಾತು ನಡೆಸಿಕೊಡುತ್ತೀನಿ. ಬಡವರಿಗೆ ಬಂಧುವಾಗಿ, ಧರ್ಮದ ಸಿಂಧುವಾಗಿ, ನಾಡ ಜನತೆಯ ರಕ್ಷಣೆಗಾಗಿ ಸದಾ ಟಂಕ ಕಟ್ಟಿ ನಿಂತಿರುವ ಈ ನಿಮ್ಮ ಛಲದ ಕೀರ್ತಿಯನ್ನು ಈ ಆಕಾಶದ ತರ ಹಾರಿಸಿ ನಿತ್ಯ ಸತ್ಯ ನುಡಿವ ರೌಡಿಗಳ ತಲೆ ಮೇಲೆ ಕಾಲಿಟ್ಟು ಮೆರೆಯುವ ನಾನಾಗುವೆ ಮಾಮ, ರೌಡಿ ರಾಜನಾಗಿ. ಬಡ ಜನರ ಮಾನಪಾಣಶೀಲ ಸಿಂಧೂರಗಳ ತಂದೆಯಾಗಿ, ಅಂದರೆ ಬಾಳಿಗೆ ನಿಮ್ಮ ಈ ಶ್ರೀ ಚರಣದ ಸೇವಕನಾಗಿ, ಈ ನಿಮ್ಮ ಹೆಸರು ಈ ನಾಡಿನ ಉಸಿರಿನಾಗಿ ಮಾಡದಿದ್ದರೆ ನಾನು ನಿನ್ನ ಅಳಿಯ ಬೀರನೇ ಅಲ್ಲ. ಇದು ನಿಮ್ಮ ಪಾದದಾಣೆಗೂ ಸತ್ಯ ಮಾಮ, ಸತ್ಯ. ಸಂತೋಷ ಬೀರ, ಸಂತೋಷ್. ನೀ ನನಗೆ ಅಳಿಯನಾಗಿ ಸಿಗಬೇಕಾದರೆ ನನಗೆ ಅದಾವ ಜನ್ಮದ ಪುಣ್ಯವೋ ನಾ ಕಾಣೆ. ನಡೆ, ನಾ ಕಟ್ಟಿದ ಆಶಾ ಗೋಪುರಕ್ಕೆ ನೀ ಕಳಸವಾಗಿ ಸದಾ ಬೆಳಗುತ್ತಿರು. ನಾಡ ಜನತೆ ಸೇವೆ ಮಾಡಬೇಕೆಂಬ ನನ್ನ ಉಸಿರಿಗೆ ನೀ ಉಸಿರಾಗಿ ಸದಾ ಬೆಸೆಯುತ್ತಿರು. ಅಂದಾಗ ಬಸಿರು ತುಂಬಿದ ನಾರಿಯರು ತಮ್ಮ ಹುಟ್ಟುವ ಮಗುವಿಗೆ ನಮ್ಮ ಹೆಸರು ಕರೆಯುವರು. ಸದಾ ಶ್ರೀಮಂತರ ಗರ್ಜರಿಗೆ ಖುಷಿಯುವ ಬಡವರ ಬಾಳಿಗೆ ನಾವು ಹೆಗಲು ಕೊಟ್ಟು ಅವರ ಬಂಧನ ಬಿಡಿಸುವ ನಾವು ಬಾಂಧವರಾಗಬೇಕು. ಯಾಕೆ ಶಾಂತ? ಹೌದು ಸ್ವಾಮಿ, ನಿಮ್ಮ ಮಾತು ನಿಜವಿದೆ. ಹಾಗಂತ ವೇಳೆ ಆಯ್ತು, ನಡೀರಿ ಮನೆಗೆ ಹೋಗೋಣ. ಅಕ್ಕ, ಮಾಮ, ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡ್ತೀರಾ? ಅದಕ್ಕೇನಂತೆ ತಮ್ಮ, ನಿನ್ನ ಇಷ್ಟದಂತೆ ಆಗ್ಲಿ. ನಮಗಾಗಿ
ಜೀವ ಒಂದಾಗಲೆಂದು